ಪ್ರಾಡಕ್ಟ್ಸ್ ಜೊತೆ ಮತ್ತೆ ಬಂದಿದ್ದೀನಿ. ಸೊ ಈಗ ಒಂದು 5-6 ಪ್ರಾಡಕ್ಟ್ಸ್ ಇದ್ದಾವೆ, ನೋಡೋಣ ಅಂತೆ. ಪ್ರೀವಿಯಸ್ ವಿಡಿಯೋಗೆ ನೀವು ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಸ್ವಲ್ಪ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ಅದು ನನಗೆ ಹೆಲ್ಪ್ ಆಗುತ್ತೆ. ಆಯಿತು. ಆಮೇಲೆ ಈಗ ಒಂದೊಂದೇ ಪ್ರಾಡಕ್ಟ್ ನೋಡೋಣ ಅಂತ. ಇದು ಪ್ರಾಡಕ್ಟ್ ಚೆನ್ನಾಗಿದೆ ಅಲ್ವಾ? ಈ ಪ್ರಾಡಕ್ಟು ನನಗೆ ಇದನ್ನು ಕೂಡ ನಾನು ತುಂಬ ಹಿಂದೆ ತರಿಸಿದ್ದು. ಈಗ ರೀಸೆಂಟಾಗಿ ನಾನು ಯಾವುದು ತರಿಸಿದ್ದೀನಿ, ಬಟ್ ಅವು ಪ್ರಾಡಕ್ಟ್ಸ್ ಈಗ ಆಮೇಲೆ ತೋರಿಸ್ತೀನಿ. ಸೊ ಇದು ಮಿಕ್ಸ್ ಇದೆ. ಈಗ ಈಗ ರೀಸೆಂಟಾಗಿ ತರಿಸಿದ್ದು, ಮುಂಚೆ ತರಿಸಿದ್ದು ಎರಡೂ ಮಿಕ್ಸ್ ಇದೆ. ಪ್ರೈಸ್ ನಂಗೆ ನೆನಪಿಲ್ಲ. ಇದ್ರ ಪ್ರೈಸು ಕೂಡ ನಾನು ಇದು ನನ್ನ ಆರ್ಡರ್ ಹಿಸ್ಟ್ರಿಯಲ್ಲಿ ಓಪನ್ ಮಾಡಿ ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರಿ. ಒಂದೇ ಜಿಪ್ ಇರೋದು ಇದರಲ್ಲಿ. ಒಳಗಡೆ ಇಷ್ಟು ಸ್ಪೇಸ್ ಅಂದರೆ ನನಗೆ ಸ್ವಲ್ಪ ಸಾಮಾನಿದೆ. ಸೊ ಒಳಗಡೆ ಇಷ್ಟು ಸ್ಪೇಸ್ ಇದೆ, ಬೇಕಾದ ಸ್ಪೇಸ್ ಇದೆ. ಇದರಲ್ಲಿ ಆರಾಮ ಒಂದು ಸಣ್ಣ ಬಾಟಲ್, ಅಂದರೆ ಈಗ 10 ರೂಪೀಸ್ ಬಾಟಲ್ ಬರುತ್ತಲ್ವ ಬಿಸ್ಲರಿ, ಆ ಬಾಟಲ್ ಹಿಡಿಯುತ್ತೆ. ಹ್ಯಾಂಡ್ ಕರ್ಚೀಫ್ ಹಿಡಿಯುತ್ತೆ, ಫೋನ್ಸ್ ಹಿಡಿಯುತ್ತೆ. ಇದರಲ್ಲಿ ಏನಿಲ್ಲ ಅಂದರೆ ಒಂದು 4 ಫೋನ್ ಆದರೂ ಹಿಡಿಯುತ್ತೆ. ಸೊ ಯೂಸ್ಫುಲ್ ಅನ್ನಿಸ್ತು ಹೆಣ್ಮಕ್ಳಿಗೆ. ಅಂದರೆ ಈಗ ಇವೆಂಟ್ಸಿಗೆ ಹಂಗೆ ಹೋಗ್ತಿರ್ತೀವಿ, ಇಲ್ಲಾಂದರೆ ಇಲ್ಲೇ ಮಾರ್ಕೆಟಿಗೆ ಹಂಗೆ ಹೋಗ್ತಿರ್ತೀವಿ, ಅವಾಗ ವಿ ಕ್ಯಾನ್ ಕ್ಯಾರಿ ಇಟ್ ಈಸಿಲಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ಒಂದು ಸ್ಲಿಂಗ್ ಥರ, ಸೈಡ್ ಬ್ಯಾಗ್ ಥರನೇ. ಟು ಬಿ ಆನೆಸ್ಟ್ ನಾನು ಇದನ್ನು ಮದುವೆಗಂತ ತರಿಸಿದ್ದೆ. ಮದುವೆಯಲ್ಲಿ ತುಂಬ ಓಡಾಡೋದಿರುತ್ತೆ, ಫೋನ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ, ಯಾಕಂದರೆ ಸೀರೆ, ಲೆಹೆಂಗಾ ಈ ಥರ ಡ್ರೆಸ್ಸಸ್ನ ಹಾಕಿರ್ತೀವಿ ಅಲ್ವಾ. ಒಂದು ಸಣ್ಣ ಪಾಕೆಟ್ ಇದೆ ಮುಂದ್ಗಡೆ, ಆ್ಯಂಡ್ ಇವನ್ ಇಲ್ಲಿ ಇದೊಂದು ಸಿಪ್ಪು ಕೊಟ್ಟಿದ್ದಾನೆ. ಇಷ್ಟು ಜಾಗ ಇದೆ, ತುಂಬ ಜಾಗ ಇದೆ ಇದರಲ್ಲಿ ಆರಾಮ್ ಫೋನ್ ಹಿಡಿಯುತ್ತೆ. ಆ್ಯಂಡ್ ಇವೊಂದು ಇಲ್ಲಿ ಮುಂದೆ ಪಾಕೆಟ್ ಇದೆ ಅಲ್ಲ, ನಾವು ಹೇರ್ ಕ್ಲಿಪ್ಸು, ಅಮೌಂಟು ಈ ಥರ ಎಲ್ಲ ಇಟ್ಕೊಬೋದು. ಚೆನ್ನಾಗಿ ಅನ್ನಿಸ್ತು ನನಗೆ. ಬಟ್ ನನಗೆ ಇದು ಕ್ವಾಲಿಟಿ ಅಷ್ಟು ಚಲೋ ಅನ್ನಿಸ್ಲಿಲ್ಲ. ಇದು ನಮಗೆ ಜಸ್ಟ್ 130 ರೂಪೀಸ್ಗೇನೋ ಸಿಕ್ತು. ಇದು ನೋಡಿ, ಆಲ್ರೆಡಿ ನಾನು ಮದುವೆಲ್ಲೇ ಕಿತ್ತೋಯ್ತಿದ್ದು. ಸೊ ಮತ್ತು ಅರ್ಜೆಂಟ್ಸಿಗೆ ಏನು ಮಾಡೋದು ಅಂತ ನಾನು ಇಲ್ಲಿ ಹಿಂಗೆ ನಾಟ್ ಹಾಕಿದೆ. ಈ ಕಡೆದು ಆ ಥರ ಏನಾಗಿಲ್ಲ, ಈ ಥರ ಚೆನ್ನಾಗೇ ಬಂದಿದೆ. ಅವರು ಇಲ್ಲಿ ಮೇನ್ಲಿ ಏನೋ ಗ್ಲೂ ಹಚ್ಚಿದಾರೋ, ಹೊಲಿಗೆ ಹಾಕಿದ್ದಾರೆ. ಹೌದು ನೋಡಿರಿ, ಹೊಲಿಗೆ ಹಾಕಿದ್ದಾರೆ. ಬಟ್ ನಾನು ಹೇಳಿದ್ನಲ್ವಾ, ಅದ್ಯಾಕೋ ನನಗೆ ಹುಚ್ಚೋಯ್ತು. ನಾನು ಹಾಕ್ಕೊಂಡಿದ್ದೆ 2 ಫೋನ್ ಇಟ್ಕೊಂಡಿದ್ದೆ, ಕ್ಲಿಪ್ಸ್ ಇಟ್ಕೊಂಡಿದ್ದೆ, ಅಮೌಂಟ್ ಇಟ್ಕೊಂಡಿದ್ದೆ, ನಾನು ಇದರಲ್ಲಿ ಪೆನ್ ಇಟ್ಕೊಂಡಿದ್ದೆ. ಅದು ವೇಟಿಗೆ ಹಂಗಾಯಿತು ಏನೋ ಗೊತ್ತಿಲ್ಲ. ನಾನು ಹಾಕ್ಕೊಂಡಿದ್ದೆ ಹಂಗೆ ನೋಡಿದರೆ ಇದನ್ನು ರಿಸೆಪ್ಷನು ಮದುವೆಗೆ 2 ದಿನಕ್ಕೆ ಬಿಟ್ಟರೆ, ಮದುವೆ ದಿನ ಅಂದರೆ ಬಸ್ಸಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೆ, ಬೇಕಾಗುತ್ತೆ ಅಂತ ಬಸ್ ಮಾಡ್ಕೊಂಡು ಹೋಗಿದ್ವಲ್ವ. ಅದು ಐ ಡೋಂಟ್ ನೋ ಅಬೌಟ್ ಇಟ್, ಬಟ್ ನಂಗಂತೂ ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಯಾಕಂದರೆ ದಿಸ್ ಈಸ್ ದ ರೀಸನ್. ಬಿಟ್ಟರೆ ಬ್ಯಾಗಿಂದೆಲ್ಲ ಕ್ವಾಲಿಟಿ, ಬಟ್ಟೆ ಎಲ್ಲ ಚೆನ್ನಾಗಿದೆ, ಆ್ಯಂಡ್ ಜಿಪ್ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಐ ವಿಲ್ ಗಿವ್ ದಿಸ್ ಲೈಕ್, ನೋಡಿ ನೀಡಿದರೆ ತರಿಸ್ಕೊಳ್ಳಿ, ನಾನು ರೆಕಮೆಂಡ್ ಮಾಡಲ್ಲ. ಬಟ್ ಓಕೆ ನಾಟ್ ಸೋ ಗುಡ್. ಶೋಕೇಸಲ್ಲಿರೋ ಪೀಸಸ್ ಇರುತ್ತಲ್ವ, ಶೋ ಪೀಸಸ್, ಅವನ್ನ ತರಿಸಿದ್ಲು ನಮ್ಮಕ್ಕ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದು ಸಣ್ಣಿದು ತೊಟ್ಲ ಇತ್ತಲ್ವ, ಹಂಗಾಗಿ ಅವಳು ತೊಟ್ಲಕ್ಕೆ ಇಡಕ್ಕೆ ಬರುತ್ತೆ ಅಂತ ತರಿಸಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಇದು 4 ಪೀಸ್ ಇದೆ, ನನಗೆ 3 ಪೀಸ್ ಇತ್ತು, ಹಾಗೆ 3 ಪೀಸ್ ತೋರಿಸ್ತಾ ಇದ್ದೀನಿ. ಇದು 4 ಪೀಸಿಗೆ ಅಮೌಂಟ್ ನನಗೆ ಯಾವುದ್ರದ್ದು ಅಮೌಂಟ್ ನೆನಪಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ನೋಡ್ರಿ, ಸಮಸ್ಯೆ ಖಂಡಿತವಾಗ್ಲೂ ಐತೆ ಇದರಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ನ ಕೈ ಮೇಲೆ ಅಂತ ನಿಲ್ತಾ ಇಲ್ವಾ, ಏನು ನೋಡೋಣ ತಡ್ರಿ. ಇಲ್ಲೇ ಅದರ ಡಬ್ಬಿ ಮೇಲೆ ನಿಲ್ಲುತ್ತಾ ಅಂತ ನೋಡೋಣ. ಎಸ್, ನನ್ನ ಕೈ ಮೇಲೆ ಅಂತ ನಿಲ್ತಾ ಇಲ್ಲ ಅದು. ಫಿನಿಶಿಂಗ್ ಮಾತ್ರ ಸಖತ್ತಾಗಿದೆ, ಫಿನಿಶಿಂಗಿಂದ ಏನು ಮಾತೇ ಇಲ್ಲ. ಪ್ರೈಸ್ ಬರ್ತಿ ತುಂಬ ಚೆನ್ನಾಗಿ ಬಂದಿದೆ. ಇದು ನಿಜ ಸಖತ್ತಾಗಿ ಬಂದಿದೆ. ಇದು ಮದುವೆ ಟೈಮಲ್ಲೇ ತರಿಸಿದ್ದು. ಈಗ ರೀಸೆಂಟಾಗಿ ನಾನು ತರಿಸಿದ್ದು ಒಂದು 2 ದಿನದಿಂದ ತರಿಸಿದ್ದೀನಿ. ಅದು ಅಂದರೆ ಲಾಸ್ಟ್ ಇಯರ್ ಅಲ್ವಾ ನಾನು. ಸೊ ಫಾರ್ಮಲ್ಸ್ ಬೇಕಾಗಿತ್ತು ನನಗೆ, ನೋಡೋಣ ಅಂತ ಆರ್ಡರ್ ಹಾಕಿದ್ದೆ. तेजस्वी लोग हैं हमारे पास.
ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ. ಇದನ್ನ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಕ್ವಾಲಿಟಿ ಮಾತ್ರ A1 ಕ್ವಾಲಿಟಿ. ನಿಜವಾಗ್ಲೂ 10/10 ಕೊಡ್ತೀನಿ ನಾನು ಇದಕ್ಕೆ. 300 ರುಪೀಸ್ಗೆ 2 ಟಿ ಶರ್ಟ್ಸ್ ಸಿಕ್ತು ನನಗೆ. ಕೊಂಬೋ ಅಲ್ಲಿತ್ತು, ತೊಗೊಂಡೆ. ಹಾಕೊಂಡಿಲ್ಲ, ಇನ್ನು ನೋಡಬೇಕು, ನೋಡಿ ಹಾಕ್ಕೋತೀನಿ. ಐ ವಿಲ್ ವೇರ್ ಇಟ್. ವೇಟ್ ಅ ವೈಲ್, 5 minutes, ಓಕೆ? ಈ ಸಖತ್ತಾಗಿ ಕಾಣಿಸ್ತಿದ್ದೀನಿ ಗೊತ್ತಾ ನಾನು. ತಡಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಗೊತ್ತಾಗಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕೊಡುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದು ಕ್ವಾಲಿಟಿ ಮಸ್ತ್ ಬಂದಿದೆ. ಇದು ಕಾಟನ್ ಬ್ಲೆಂಡ್ ಟೈಪ್, ಅಂದರೆ ಬಟ್ಟೆ ಟೈಪ್ ಬಂದ್ಬಿಟ್ಟು ಪ್ಯೂರ್ ಕಾಟನ್ ಅಲ್ಲ. ಸಖತ್ತಾಗಿ ಬರ್ತದೆ. ಎಷ್ಟಂದರೆ ಅಷ್ಟು ಡಿಸೆಂಟ್. ನೋಡಿ ಲಿಟ್ರಲಿ ಎಷ್ಟು ಫಾರ್ಮಲ್ ಆಗಿದೆ. ಕಾಲರ್ ನೋಡಿ ಎಷ್ಟು ನೀಟಾಗಿ ಕುಂತಿದೆ. ಐರನ್ ಮಾಡಿಲ್ಲ, ಏನಿಲ್ಲ. वाह क्या सीन है, वाह क्या सीन है. We'll go for next t-shirt. This is black color. I love black. ಇದೇ ಪಿಸ್ತಾ ಗ್ರೀನ್ ಟೈಪ್ ಇರೋದು. ಇದು ನಾನು ಹಾಕೊಂಡಿರೋದು. ನಂಗೆ ಏನು ಹೇಳ್ಬೇಕಾದ ಅರ್ಥ ಆಗ್ತಾಯಿಲ್ಲ ಗೊತ್ತಾ. ಸಖತ್ತಾಗಿ ಬಂದಿದೆ. I gonna try this. I can't wait it. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಗೈಸ್ ನೋಡಿ ಗೈಸ್, ಎಷ್ಟು ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಎಷ್ಟು ಅಷ್ಟು ಪರ್ಫೆಕ್ಟ್. ಯು ಕ್ಯಾನ್ ವಾಚ್ ಇಟ್. ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಅಂದರೆ ಇದಕ್ಕೆ ಆಫೀಸಿಗೆ ಹೋಗೋರು ಅಷ್ಟೇ ಅಲ್ಲ ಇದನ್ನ ವೇರ್ ಮಾಡಬೇಕು ಆ ಥರ ಏನಿಲ್ಲ. ಯು ಕ್ಯಾನ್ ವೇರ್ ಇಟ್. ಜಸ್ಟ್ ಒಂದು ಮಿಡೀಸ್ ಮೇಲಾದರೂ ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ. ಲಿಟ್ರಲಿ ಸಖತ್ತಾಗಿ ಕಾಣುತ್ತೆ. ನಾನು ತರಿಸಿರೋದು ಎಸ್ ಸೈಜ್. ಕರೆಕ್ಟ್ ಆಗಿದೆ ನನಗೆ ಎಸ್ ಸೈಜ್. ನೋಡಿ ಪರ್ಫೆಕ್ಟ್ ಆಗಿದೆ. ಫಿಟ್ಟು ಆಗಿಲ್ಲ, ಲೂಸು ಆಗಿಲ್ಲ. ಐ ಆಮ್ ಸ್ಯಾಟಿಸ್ಫೈಡ್. ಆ್ಯಂಡ್ ಇನ್ನೂ ಒಂದು ಫಾರ್ಮಲ್ ಪ್ಯಾಂಟ್ ತರಿಸಿದ್ದೆ. ವಿಶ್ ಸಿ ದಟ್. ಯಾವುದೂ ವೇರ್ ಮಾಡಿಲ್ಲ ನಾನು, ಹೀಗೆ ಹಾಕ್ಕೊತಾ ಇರೋದು. ಕ್ವಾಲಿಟಿ ಚೆನ್ನಾಗಿದೆ. ಸಖತ್ತಾಗಿ ಬಂದಿದೆ. ಬ್ಲ್ಯಾಕ್, ಇಟ್ಸ್ ಸ್ಟ್ರಕ್ಚಬಲ್. ಇದನ್ನು ಎಷ್ಟು ತರಿಸಿದೆ ಇನ್ ದ ಸೆನ್ಸ್, ನಂದು ಹ್ಯಾಂಡ್ ಸೈಜ್ ಬಂದುಬಿಟ್ಟು 26 ಇಲ್ಲ 28. ಕನ್ಫ್ಯೂಷನ್ ಇದೆ ಯಾವ್ದು ಹಾಕಿದ್ದೀನಿ, 26 ಹಾಕಿದ್ದೀನ 28 ಹಾಕಿದ್ದೀನ. ನಾನು ಇಲ್ಲಿ ಸೈಜ್ ಡಿಸ್ಪ್ಲೇ ಮಾಡ್ತಿರ್ತೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು ನನಗೆ ಶಾಕ್ ಆಗ್ತೀರಾ ಕೇಳಿದರೆ 180 ರುಪೀಸಿಗೆ ಸಿಕ್ಕಿದೆ. ಲ್ಯಾಟ್ರಿ ಸಖತ್ತಾಗಿ ಬಂದಿದೆ ಅನಿಸುತ್ತೆ. ಐ ಶುಡ್ ವೇರ್ ಇಟ್ ಬಿಕಾಸ್ ಪ್ಯಾಂಟ್ಸ್ ಗೊತ್ತಾಗಲ್ಲ, ಶರ್ಟ್ಸ್ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ ಚೆನ್ನಾಗಿ ಕೊಡುತ್ತೆ ಅಂತ. ಇದನ್ನ ವೇರ್ ಮಾಡಿದ್ರೆ ಗೊತ್ತಾಗೋದು. ಸೊ ವೇರ್ ಮಾಡೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಏನು ಸಖತ್ತಾಗಿ ಕಾಣಿಸ್ತಿದೆ ಗೊತ್ತಾ ಪ್ಯಾಂಟು. ಸೈಕ್ ಪೂರ್ತಿ ಸೈಕ್ ತೋರಿಸ್ತೀನಿ ನೋಡಿ. ಕಾಣಿಸ್ತಿದೆನಾ? ಟೆನ್ ಆನ್ ಟೆನ್ ಕ್ವಾಲಿಟಿ 10 on 10. ಟ್ರಸ್ಟ್ ವರ್ತಿ ಇದೆ, ಪ್ರೈಸ್ ವರ್ತಿ ಇದೆ. ಇನ್ನೇನು ಬೇಕು ಮಾರಾಯ, ಇನ್ನೇನು ಬೇಕು? ನಿಮ್ಮ ಅಪ್ಪ ಕೊಡ್ತಾನೆ. ವೇಟ್, ಐ ವಿಲ್ ಶೋ ಇನ್ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಂಗಲ್. ಯಾಕೋ ಇದು ಕ್ಯಾಮ್ರಾ ಕ್ವಾಲಿಟಿ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ವೇಟ್ ಫಾರ್ ವೈಲ್. ಸ್ವಲ್ಪ ಮೆಸ್ಸಿ ಇದೆ, ಪ್ಲೀಸ್ ಡೋಂಟ್ ಜಡ್ಜ್ ಓಕೆ? ಸ್ವಲ್ಪ ಮೆಸ್ಸಿ ಇದೆ ರೂಮು. ಓ ಕಾಣಲ್ಲ ಪ್ಯಾಂಟು. ನಾನು ನಿಮ್ಗೆ ಹೆಂಗೆ ತೋರಿಸ್ಲಿ ಅಂತ ಗೊತ್ತಾಗ್ತಲ್ಲ. ನೋ ಕಾಮೆಂಟ್ಸ್. ಇದಕ್ಕೆ ಈಗ ಕಾಣಿಸುತ್ತೆ ರೈಟ್? ಒಬ್ಬರೇ ಇದ್ರೆ ಎಷ್ಟು ಕಷ್ಟ ಕಂಡ್ರಿ ಶೂಟ್ ಮಾಡ್ಕೊಳ್ಳೋದು. ಈಗ ಶರ್ಟ್ ಕೂಡ ಎಷ್ಟು ಕ್ಲಿಯರ್ ಗೊತ್ತಾಗುತ್ತೆ. ಈಗ ಆ ಶರ್ಟ್ ಮೇಲೆ ಒಮ್ಮೆ ಅಂದರೆ ಆ ಶರ್ಟ್ ಮೇಲೆ ಈ ಪೇಂಟ್ ಮೇಲೆ ನೋಡೋಣ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಶರ್ಟ್ ಚೇಂಜ್ ಮಾಡ್ಬರ್ತೀನಿ.
ಏನು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಐ ಕಾಂಟ್ ಸೇ ಇಟ್, ಐ ವಿಲ್ ಶೋ ಇಟ್. 10 on 10. No compromise at all. Oh my god! Wow! ಸೊ ಒಂದ್ಸತಿ ಇನ್ಶರ್ಟ್ ಮಾಡಿ ನೋಡೋಣವಾ? ವಿಲ್ ಸಿ. ವೇಟ್, ಪ್ಲೀಸ್ ಜಡ್ಜ್ ಮಾಡಬೇಡಿ. ನಾನು ಹಾಗೆ ಅರ್ಜೆಂಟಿಗೆ ಒಂದು ವಿಡಿಯೋ ಅಲ್ವಾ ಅಂತ ಹಾಗೆ ಮಾಡಿದ್ದೀನಿ ಇನ್ಶರ್ಟ್ನ. ವಿಲ್ ಸಿ ನಾವು. ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಇನ್ಶರ್ಟ್. ಸಿ ಗೈಸ್, see how it looks after insert. ನೋಡಿ, ಸ್ವಲ್ಪ ಆದ್ರೂ ಏನಾದರೂ ಆಡ್ ಅನ್ಸುತ್ತಾ? ಏನೂ ಇಲ್ಲ, ಪರ್ಫೆಕ್ಟ್. ಬಟ್ ಪಾಕೆಟ್ಸ್ ಇಲ್ಲ, ಪರ್ಫೆಕ್ಟ್ ಬಂದಿದೆ ನನಗಿದು. ಸ್ವಲ್ಪನೂ ಲೂಸ್ ಆಗಿಲ್ಲ, ಟೈಟ್ ಆಗಿಲ್ಲ, ಕರೆಕ್ಟ್ ಆಗಿದೆ. ಯು ಕ್ಯಾನ್ ಬೈ ದಿಸ್. ಈ ಪ್ಯಾಂಟ್ ಜಸ್ಟ್ ಫಾರ್ಮಲಿಗೆ ಅಷ್ಟೇ ಅಲ್ಲ, ನೀವು ಕ್ರಾಪ್ ಟಾಪ್ಸ್, ಶಾರ್ಟ್ ಕುರ್ತೀಸ್ ಇಂಥದ್ರ ಮೇಲೂ ವೇರ್ ಮಾಡ್ಬೋದು. ನಾನಿನ್ನ ಹಾಕ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತೀನಿ ನೋಡಿ, ಆಯಿತಾ? ನಾನು ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ ಮಾರಾಯ. ಇನ್ನೂ ಎಷ್ಟು ದಿನ ಬೇಕು ನಿಮಗೆ ಫಾಲೋ ಮಾಡೋಕ್ಕೆ? ಹಾಂ, ಎಂತ ನೀವು? ನಾನು ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ನಿಧಿಮಾ05 ಅಂತ. ನಿಧಿಮಾ05 ಅಷ್ಟೇ ಅಲ್ಲ, ನಿಧಿಮಾ_05. ಯೂಟ್ಯೂಬಲ್ಲಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ಬಂದೆ ಪುಟ್ಟ, ನೋಡಿದೆ ಪುಟ್ಟ, ಓದೆ ಪುಟ್ಟ ಆಗಬೇಡಿ. ಬಂದೆ ಪುಟ್ಟ, ಸಬ್ಸ್ಕ್ರೈಬ್ ಮಾಡಿದೆ ಪುಟ್ಟ, ಫಾಲೋ ಮಾಡಿದೆ ಪುಟ್ಟ ಅಂತ ಆಗಿ. ನನ್ನ ಮಾತು ಕೇಳಿ, ಉದ್ಧಾರ ಆಗ್ತೀರಾ. ಜಸ್ಟ್ ಕಿಡಿಂಗ್. The output where I got from Meesho. ಇದೆರಡು ಸೇರಿ ನನಗೆ ಪ್ಯಾಂಟ್ 188, ಟಾಪ್ ಎರಡು ಸೇರಿ 300 rupees. So under 500 I created my formal look. I am satisfied also. ನಾನು ಅಮೌಂಟ್ ನೋಡೋಳಲ್ಲ, ಕ್ವಾಲಿಟಿ ನೋಡೋಳು. ಕ್ವಾಲಿಟಿ ಇಸ್ ಬೆಸ್ಟ್, ದಟ್ಸ್ ಇಟ್. ನಿಮಗೆ ಇಷ್ಟು ತೋರಿಸಿದ್ರಲ್ಲಿ ಯಾವ್ದಾವ್ದು ಲಿಂಕ್ ಬೇಕು ಎಲ್ಲದನ್ನು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ಕಳಿಸ್ಕೊಡ್ತೀನಿ. ಇನ್ನು ಯಾವ ಥರ ವಿಡಿಯೋ ಬೇಕು ಅಂತ ನೀವು ಅಪ್ಲೋಡ್ ಮಾಡಿ. ನಂಗೆ ಯಾರೋ ಒಬ್ಬರು ಬ್ರೈಡಲ್ಲಿಂದು ಸ್ವಲ್ಪ ಮೇಕಪ್ ವಿಡಿಯೋ, ಅಂದರೆ ಮೇಕಪ್ ಯಾವ ಥರ ಹೆಂಗೆ ಅಂತ ಸ್ವಲ್ಪ ವಿಡಿಯೋ ಮಾಡಿ ಅಂತ ಹೇಳಿದರು. ಐ ವಾಂಟ್ ಟು ಸೇ ದೆಮ್ ಇನ್ ದಿಸ್ ವಿಡಿಯೋ. ನೋಡಿ, ನಂಗೆ ಮೇಕಪ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಟು ಬಿ ಫ್ರ್ಯಾಂಕ್. ಆ್ಯಂಡ್ ನನ್ನ ಮಕ್ಕಳಿಗೆಲ್ಲ ನಾವು ಮೇಕಪ್ ನಾನೇ ಮಾಡಿದ್ದೆ ಅಂದ್ರೂ ಜಸ್ಟ್ ಫಾರ್ ಇವೆಂಟ್ಸ್ ಲೈಕ್ ಸಂಗೀತ್, ಮೆಹಂದಿ, ಹಲ್ದಿ, ಈ ಥರ ಫಂಕ್ಷನ್ಸಿಗೆ ಲೈಟಾಗಿ ಮೇಕಪ್ ಮಾಡಿದ್ದೆ. ಬರ್ತಿಗೂ ನಾನು ಮದುವೆಗೆಲ್ಲ ನಾನು ಮೇಕಪ್ ನಾನೇ ಇನ್ನೂವರೆಗೂ ಜೀವನದಲ್ಲಿ ನಾನೇ ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ, ಮಾಡಿಸ್ಕೊಂಡಿಲ್ಲ. ನಮ್ಮ ಅಕ್ಕನೇ ಫಸ್ಟು ಹಾಗೆ ನೋಡಿದರೆ ಮೇಕಪ್ ಮಾಡಿಸ್ಕೊಂಡಿರೋದು. ಈಗ ಮದುವೆಗೆ ನಮ್ಮ ಫಸ್ಟ್ ಅಕ್ಕನೂ ಮಾಡಿಸ್ಕೊಂಡಿದ್ಲು ಮದುವೆಗೆ ಮೇಕಪ್ಪು. ಸೊ ಐ ಆಮ್ ಲಿಟ್ರಲಿ ನಾಟ್ ಅವೇರ್ ಅಬೌಟ್ ಇಟ್. ಬೇಕಂದರೆ ನಿಮ್ಗೆ ಏನಾದರೂ ಆ ಥರ ಬೇಕು, ಸ್ಕಿನ್ ಕೇರ್ ರೊಟೀನ್ ಆ ಥರ ಅಂದರೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ನಮ್ಮ ಅಕ್ಕ ಮದುವೆ ಫಿಕ್ಸ್ ಆದಾಗಿಂತ ಎಂಡ್ ನಾನು ಅವಳ ಸ್ಕಿನ್ ಕೇರ್ ರುಟೀನ್ ಮಾಡ್ಕೋತಾ ಇದ್ಲು. ಆಮೇಲೆ ನಾನೊಂದಿಷ್ಟು ಸಜೆಸ್ಟ್ ಮಾಡಿದೆ, ಇಟ್ ಕೇಮ್ ಸೋ ಗುಡ್. ಸೊ ಆ ಥರ ನಿಮ್ಗೆ ಏನಾದರೂ ಬೇಕಂದ್ರೆ ಐ ವಿಲ್ ಶೋರ್. ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡ್ತೀನಿ. ಯಾಕಂದರೆ ಅದು ನಿಜವಾಗ್ಲೂ ರಿಸಲ್ಟ್ ಕೊಟ್ಟಿದೆ. ಅವಳು ಒಂದು 2 months ಅಂತ ಸ್ಟಾರ್ಟ್ ಮಾಡಿದ್ರು ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇನ್ಸ್ಟೆಂಟಾಗಿನೂ ಒಂದಿಷ್ಟು ರಿಸಲ್ಟ್ಸ್ ನನಗೆ ಗೊತ್ತಿದ್ದಾವೆ. ಲೈಕ್ ಫೇಸ್ ಪ್ಯಾಕ್ ಆಗಿರಲಿ, ಬ್ಲ್ಯಾಕ್ ಸರ್ಕಲ್ಸಿಗಾಗಿರಲಿ, ಆ ಥರ ಎಲ್ಲ ನನಗೆ ಒಂದಿಷ್ಟು ರೆಮಿಡೀಸ್ ಗೊತ್ತಿದ್ದಾವೆ. ನನಗೆ ಗೊತ್ತಿರೋದ್ರಲ್ಲೇ ನಾನು ನಿಮಗೆ ಹೇಳ್ತೀನಿ. ನನಗೆ ಸುಮ್ಮನೆ ಫೇಕ್ ಈಗ ಏನೋ ಒಂದು ಯಾವುದೋ ಒಂದು ವೀಡಿಯೋ ನೋಡಿಕೊಂಡು ನಾನು ಬಂದು ಟ್ರೈ ಮಾಡಿ ಹೇಳೋದು, ಅದು ನಿಮಗೆ ಅದೇನೋ ಕೊಡೋದು ನಂಗೆ ಇಷ್ಟ ಇಲ್ಲ, ಟು ಬಿ ಫ್ರ್ಯಾಂಕ್. ಸೊ ನಂಗೆ ಏನು ಗೊತ್ತಿದೆ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅದನ್ನು ಚೆಂದಾಗಿ ತೋರಿಸೋಳು. ಸೊ ಆ ಥರ ಬೇಕು ಅಂದರೆ ಕೇಳಿ, ಐ ವಿಲ್ ಡೆಫಿನೆಟ್ಲಿ ಶೇರ್ ಫಾರ್ ಯು. ಓಕೆ, ನನಗೆ ಅವ್ರ ಕಮೆಂಟ್ ಹಾಕಿದವ್ರ ಹೆಸರು ನೆನಪಿಲ್ಲ. ಸೊ ಅವರಿಗೆ ಈ ವಿಡಿಯೋ ತಲುಪುತ್ತೆ ಅನ್ಕೊತೀನಿ. ನೋಡಿದರೆ ಪ್ಲೀಸ್ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿ, ಆಯಿತಾ? ಓಕೆ ಮ್ಯಾಮ್ ಆಯಿತು, ಏನಾದರೂ ಒಂದು ರಿಪ್ಲೈ ಮಾಡಿ. ಐ ವಿಲ್ ಬಿ ಹ್ಯಾಪಿಯೆಸ್ಟ್ ಇಫ್ ಯು ರಿಪ್ಲೈ ಮೀ. ಆಮೇಲೆ ನಿಮಗೆ ಮೀಶೋ ಪ್ರಾಡಕ್ಟ್ಸ್ ಮತ್ತೆ ಯಾವ್ಯಾವ ಬೇಕು ಅಂತ ಕಮೆಂಟ್ ಹಾಕಿ, ತರಿಸಿ ನಾನು ರಿವ್ಯೂ ಮಾಡ್ತೀನಿ. ಸೊ ಇಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ. ಬಾಯ್, ಮಿಸ್ ಯು ಗೈಸ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನಾನು ನಿಮ್ಮ ಪುಟ್ಟ ನಿಧಿಮಾ. ರಾಧೆ ರಾಧೆ.